Hi, hello, namaste. Welcome to MathMats YouTube channel where learning math is made easier. ಈ ಒಂದು ವಿಡಿಯೋದಲ್ಲಿ ನಾವು ಕ್ಲಾಸ್ 10 ಚಾಪ್ಟರ್ 3 ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ ಟೂ ವೇರಿಯಬಲ್ಸ್ ನ ಲಾಸ್ಟ್ ಎಕ್ಸರ್ಸೈಸ್ ನ ಲಾಸ್ಟ್ ಪ್ರಾಬ್ಲಮ್ ಮಾಡ್ತಾ ಇದೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಕ್ಸರ್ಸೈಸ್ 3.3 ಸೆಕೆಂಡ್ ಕ್ವೆಶ್ಚನ್ ಈ ತರ ಇದೆ. ಫಾರ್ಮ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಅಂಡ್ ಫೈಂಡ್ ದೇರ್ ಸೊಲ್ಯೂಷನ್ಸ್ ಇಫ್ ದೇ ಎಕ್ಸಿಸ್ಟ್ ಬೈ ಎಲಿಮಿನೇಷನ್ ಮೆಥಡ್. ಸೊ ನೀವು ಸೊಲ್ಯೂಷನ್ ಅಬ್ಟೈನ್ ಮಾಡಂಗಿದ್ರೆ ಎಲಿಮಿನೇಷನ್ ಮೆಥಡ್ ನೇ ಯೂಸ್ ಮಾಡಬೇಕು. ಫಸ್ಟ್ ಕ್ವೆಶ್ಚನ್ ಈ ತರ ಇದೆ. If we add 1 to the numerator and subtract 1 from the denominator, fraction reduces to 1. It becomes 1 by 2 if we only add 1 to the denominator. What is the fraction ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಲೆಟ್ ಸ್ಟಾರ್ಟ್. ಅವರು ಮಾತಾಡ್ತಿರೋದು ಫ್ರಾಕ್ಷನ್ ಬಗ್ಗೆ. ಜನರಲ್ ಐಡಿಯಾ, ಫ್ರಾಕ್ಷನ್ ಯಾವ ತರ ಇರುತ್ತೆ? ವಿ ನೋ ದಟ್ ಎನಿ ಫ್ರಾಕ್ಷನ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ಕರೆಕ್ಟ್? ಸೊ ಈ ಒಂದು ಬೇಸಿಕ್ ಐಡಿಯಾನ ಇಟ್ಕೊಂಡು ಫಸ್ಟ್ ನಾವು ಕಂಡೀಷನ್ಸ್ ಏನ್ ಕೊಟ್ಟಿದ್ದಾರೆ ಅದನ್ನ ಅನಲೈಸ್ ಮಾಡೋಣ. After that we'll assign variable. After that we will solve. Okay, so first sentence ಏನ್ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಕಂಡೀಷನ್ ಅಂತ ಸೊಲ್ಯೂಷನ್. ಸೊ ಫಸ್ಟ್ ಕಂಡೀಷನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಫ್ ವಿ ಆಡ್ 1 to the numerator, subtract 1 from the denominator. ಸೊ ಫಸ್ಟ್ ನಮ್ಮ ಹತ್ರ ನ್ಯೂಮರೇಟರ್ ಇರಬೇಕು, ಅಟ್ ದ ಸೇಮ್ ಟೈಮ್ ಡಿನಾಮಿನೇಟರ್ ಇರಬೇಕು. ಸೊ ನ್ಯೂಮರೇಟರ್ಗೆ 1 ಆಡ್ ಮಾಡಿದ್ರೆ ಡಿನಾಮಿನೇಟರ್ ನ 1 ಮೈನಸ್ ಮಾಡಿದ್ರೆ ವಿ ವಿಲ್ ಬಿ ಗೆಟಿಂಗ್ ದ ಫ್ರಾಕ್ಷನ್ ವಿಲ್ ರೆಡ್ಯೂಸ್ ಟು 1. ಓಕೆ, ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಏನ್ ಹೇಳ್ತಿದ್ದಾರೆ? ಸೆಕೆಂಡ್ ಸೆಂಟೆನ್ಸ್ ಹೇಳುತ್ತದೆ. ಸೆಕೆಂಡ್ ಕಂಡೀಷನ್ ಇಸ್ ಟೆಲಿಂಗ್ ಅಸ್ ದಟ್ ಇಟ್ ಬಿಕಮ್ಸ್ ಹಾಫ್ ಇಫ್ ಓನ್ಲಿ 1 is added to the denominator. ಸೊ ಅಗೇನ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬರ್ಕೋತೀನಿ. ಓಕೆ, ಇಫ್ ವಿ ಆಡ್ 1 to the denominator ದೆನ್ ದ ಫ್ರಾಕ್ಷನ್ ರೆಡ್ಯೂಸಸ್ ಟು ಹಾಫ್ ಅಂತ ಹೇಳ್ತಿದ್ದಾರೆ. ಈಗ ಎರಡರಲ್ಲೂ ಯಾವುದೋ ಒಂದು ಕಾಮನ್ ಇದೆ. ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಫಸ್ಟ್ ಕಂಡೀಷನ್ ಅಲ್ಲೂ ಇದೆ, ಸೆಕೆಂಡ್ ಕಂಡೀಷನ್ ಅಲ್ಲೂ ಇದೆ. ನೌ ಲೆಟ್ಸ್ ಅಸೈನ್ ಅವರ್ ವ್ಯಾಲ್ಯೂಸ್. ವೇರಿಯಬಲ್ಸ್ ನ ಅಸೈನ್ ಮಾಡೋಣ. ಈಗ ನಾನೇನ್ ಮಾಡ್ತೀನಿ, ಲೆಟ್ ದ ನ್ಯೂಮರೇಟರ್, ಈ ನ್ಯೂಮರೇಟರ್ ನ ಎಕ್ಸ್ ಅಂತ ತಗೋತೀನಿ, ಡಿನಾಮಿನೇಟರ್ ನ ವೈ ಅಂತ ತಗೋತೀನಿ. ಏನ್ ಕಂಪಲ್ಸರಿ ಇಲ್ಲ ನ್ಯೂಮರೇಟರ್ ಎಕ್ಸ್ ಇರಬೇಕು, ಡಿನಾಮಿನೇಟರ್ ವೈ ಇರಬೇಕು ಅಂತ. ನೀವು ಚೇಂಜ್ ಮಾಡಿದ್ರು ಓಕೆ, ಬಟ್ ದ ಸೇಮ್ ಥಿಂಗ್ ಶುಡ್ ಬಿ ಫಾಲೋಡ್ ಇನ್ ದ ಸೆಕೆಂಡ್ ಇಕ್ವೇಶನ್ ಆಲ್ಸೋ, ಇಲ್ಲ ಸೆಕೆಂಡ್ ಕಂಡೀಷನ್ ಆಲ್ಸೋ. ಇಲ್ಲ ಅಂದ್ರೆ ನಿಮ್ಗೆ ವ್ಯಾಲ್ಯೂ ಸಿಗಲ್ಲ. ಸೊ ನ್ಯೂಮರೇಟರ್ ಏನಾಗುತ್ತೆ ಇಲ್ಲಿ, ದಿಸ್ ನ್ಯೂಮರೇಟರ್ ವಿಲ್ ಬಿಕಮ್ ಎಕ್ಸ್ ಅಂಡ್ ಡಿನಾಮಿನೇಟರ್ ವಿಲ್ ಬಿಕಮ್ ವೈ. ಈಗ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ವೇರಿಯಬಲ್ಸ್ ಬರೆದ್ರೆ ಏನ್ ಬರುತ್ತೆ ಇಕ್ವೇಶನ್? ದ ಫಸ್ಟ್ ಕಂಡೀಷನ್ ವಿಲ್ ಬಿ ಎಕ್ಸ್ ಪ್ಲಸ್ 1 ಬೈ ವೈ ಮೈನಸ್ 1 ಇಸ್ ಈಕ್ವಲ್ ಟು 1. ಇಲ್ಲೇನಾಗುತ್ತೆ, ಎಕ್ಸ್ ಬೈ ವೈ ಪ್ಲಸ್ 1 ಇಸ್ ಈಕ್ವಲ್ ಟು 1 ಬೈ 2. ಕಂಟಿನ್ಯೂ ಮಾಡ ಎರಡೂನು. ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಫುಲ್ ಇಂಟು ಆಗುತ್ತೆ, ಇದಿಷ್ಟು ಮೇಲೆ ಹೋಗುತ್ತೆ. ಸೊ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು ವೈ ಮೈನಸ್ 1 ಆಗುತ್ತೆ. ಬಿಕಾಸ್ ಎನಿಥಿಂಗ್ ಮಲ್ಟಿಪ್ಲೈಡ್ ವಿತ್ ವೈ ಮೈನಸ್ 1 ಇಟ್ ವಿಲ್ ಗಿವ್ ಯು ದ ಸೇಮ್ ಥಿಂಗ್. ವೇರಿಯಬಲ್ಸ್ ಒನ್ ಸೈಡ್, ಕಾನ್ಸ್ಟೆಂಟ್ ಒನ್ ಸೈಡ್ ಇಟ್ಕೋತೀನಿ. ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು ವೈ ಮೈನಸ್ 1 ಇದೆ. ಸೊ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಪ್ಲಸ್ 1 ಆ ಕಡೆ ಶಿಫ್ಟ್ ಆದ್ರೆ ಮೈನಸ್ 1 ಆಗುತ್ತೆ, ಮೈನಸ್ 2. ಸೊ ದಿಸ್ ಇಸ್ ಆರ್ ಫಸ್ಟ್ ಇಕ್ವೇಶನ್. ನೆಕ್ಸ್ಟ್ ಇಲ್ಲೇನಾಗುತ್ತೆ, 2 ಇಂಟು ಎಕ್ಸ್, 2x ಇಸ್ ಈಕ್ವಲ್ ಟು ವೈ ಪ್ಲಸ್ 1 ಆಸ್ ಇಟ್ ಇಸ್. ಇಲ್ಲೂ ಅಷ್ಟೇನೆ, ವೇರಿಯಬಲ್ಸ್ ಒನ್ ಸೈಡ್, ಕಾನ್ಸ್ಟೆಂಟ್ಸ್ ಒನ್ ಸೈಡ್. 2x ಮೈನಸ್ ವೈ ಇಸ್ ಈಕ್ವಲ್ ಟು 1. ಇದಕ್ಕೊಂದು ಬಾಕ್ಸ್ ಹಾಕೋಣ. ದಿಸ್ ಇಸ್ ಆರ್ ಸೆಕೆಂಡ್ ಇಕ್ವೇಶನ್. ಈ ಎರಡು ಇಕ್ವೇಶನ್ ನ ಇವಾಗ ನಾವು ಎಲಿಮಿನೇಟ್ ಮಾಡಕ್ ಟ್ರೈ ಮಾಡಬೇಕು. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಅದೇ ಇಕ್ವೇಶನ್ ಇಲ್ಲಿ ಬರ್ದಿದ್ದೀನಿ. ಸೊ ಫಸ್ಟ್ ನಾನು ಈ ಇಕ್ವೇಶನ್ ಬರೀತೀನಿ. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ 2 ಅಂಡ್ 2x ಮೈನಸ್ ವೈ ಇಸ್ ಈಕ್ವಲ್ ಟು 1. ಈಗ ಅಬ್ಸರ್ವ್ ಮಾಡಿ, ಎಕ್ಸ್ ಕೋಎಫಿಷಿಯಂಟ್ ನೋಡಿ, ಒಂದು 1 ಇದೆ, 2 ಇದೆ ಸೆಕೆಂಡ್ ಇಕ್ವೇಶನ್ ಅಲ್ಲಿ, ವಿಚ್ ಮೀನ್ಸ್ ದೇ ಆರ್ ಡಿಫರೆಂಟ್. ಬಟ್ ವೈ ಕೋಎಫಿಷಿಯಂಟ್ ನೋಡಿ, ದೇ ಆರ್ ಸೇಮ್. ಸೊ ಇಫ್ ದೇ ಆರ್ ಸೇಮ್, ನಾನು ಕಂಟಿನ್ಯೂ ಮಾಡ್ಬೋದು ಬೈ ಜಸ್ಟ್ ಚೇಂಜಿಂಗ್ ದ ಸೈನ್. ಸೊ ನಾನು ಏನ್ ಮಾಡ್ತೀನಿ, ಈಗ ಪ್ಲಸ್ ಇರೋದನ್ನ ಮೈನಸ್ ಮಾಡ್ತೀನಿ, ಇಲ್ಲಿ ಮೈನಸ್ ಇರೋದು ಪ್ಲಸ್ ಮಾಡ್ತೀನಿ, ಇಲ್ಲಿ ಪ್ಲಸ್ ಇರೋದನ್ನ ಮೈನಸ್ ಮಾಡ್ತೀನಿ. ಸೊ ನೌ ವಿ ಹ್ಯಾವ್ ಇಕ್ವೇಶನ್ 1 ಮೈನಸ್ 2 ಇಸ್ ನಥಿಂಗ್ ಬಟ್ ಮೈನಸ್ ಎಕ್ಸ್. ಮೈನಸ್ ವೈ ಪ್ಲಸ್ ವೈ ವಿಲ್ ಬಿ ಕ್ಯಾನ್ಸಲ್ಡ್ is equal to minus 2 minus 1 will be minus 3. So x value ಏನ್ ಬರುತ್ತೆ, x is nothing but 3 because ಎರಡು ಕಡೆ ನೆಗೆಟಿವ್ ಇದೆ. If I cancel the signs, I'll be getting it as positive. So x is equal to 3. Moving on. ಈಗ ಇದೇ ವ್ಯಾಲ್ಯೂನ substituting x is equal to 3 in equation number 2. equation 2 ಹಾಕಿದ್ರೆ ವ್ಯಾಲ್ಯೂ ಸಿಕ್ಬಿಡುತ್ತಲ್ವಾ? ಸೊ ಏನಾಗುತ್ತೆ ಅವಾಗ, 2 into 3 minus y is equal to 1. 6 ಮೈನಸ್ ವೈ ಇಸ್ ಈಕ್ವಲ್ ಟು 1. ನಾನು ಇಲ್ಲಿ ನೆಗೆಟಿವ್ ಕಾಣಿಸ್ತಾ ಇದೆ, ಸೊ ನೆಗೆಟಿವ್ ಶಿಫ್ಟ್ ಮಾಡಿ ನಂಬರ್ನ ಈ ಕಡೆ ತಗೋತೀನಿ. 6 ಮೈನಸ್ 1 ಇಸ್ ಈಕ್ವಲ್ ಟು ವೈ. ಸೊ ವೈ ವ್ಯಾಲ್ಯೂ ಏನಾಗುತ್ತೆ, ವೈ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 5. ಸೊ ಲಾಸ್ಟ್ ಅಲ್ಲಿ ಬರೀಬೇಕು, ದೇರ್ ಫೋರ್ ದ ಫ್ರಾಕ್ಷನ್ ಈಸ್ ಏನು, ಫಸ್ಟ್ ನ್ಯೂಮರೇಟರ್ ಎಕ್ಸ್ ತಗೊಂಡಿದ್ವಿ ಕರೆಕ್ಟಾ? ಸೊ 3/5. ಇಲ್ಲಿಗೆ ನಮ್ಮ ಫಸ್ಟ್ ಕ್ವೆಶನ್ ಮುಗಿಯುತ್ತೆ.
The second sub question is like this: 5 years ago, Noori was thrice as old as Sonu. 10 years later, Noori will be twice as old as Sonu. How old are Noori and Sonu? Okay, so this is a age related matter. ಈಗ ಎರಡು ವರ್ಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು 5 years ago ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಮುಂಚೆ, ಇಟ್ ಇಸ್ ಇನ್ ದ ಪಾಸ್ಟ್. ನೆಕ್ಸ್ಟ್ 10 years ಲೇಟರ್ ಅಂತ ಹೇಳ್ತಾ ಇದ್ದಾರೆ, ಸೊ ಇಟ್ ಈಸ್ ಇನ್ ದ ಫ್ಯೂಚರ್. ಸೊ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ದಿಸ್ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾವುದೇ ಬಂದ್ರು, ಇಟ್ ವಿಲ್ ಬಿ ಬಿಟ್ವೀನ್ ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್. ಸೊ ದ ಫಸ್ಟ್ ಥಿಂಗ್ ವಿಚ್ ವಿ ಹ್ಯಾವ್ ಟು ಡೂ ಈಸ್ ಮೇಕ್ ಅ ಟೇಬಲ್ ವಿಚ್ ಹ್ಯಾಸ್ ಆಲ್ ದ 3 ಇನ್ಫಾರ್ಮೇಶನ್ಸ್. ಅಂದ್ರೆ ಪಾಸ್ಟ್ ಅಲ್ಲಿ ಏನಾಯ್ತು ಆ ಟೇಬಲ್ ರೆಡಿ ಇರಬೇಕು, ಅಟ್ ದ ಸೇಮ್ ಟೈಮ್ ಪ್ರೆಸೆಂಟ್ ಅಲ್ಲಿ ಏನಿರುತ್ತೆ ಅದು ರೆಡಿ ಇರಬೇಕು, ಅಟ್ ದ ಸೇಮ್ ಟೈಮ್ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅದು ರೆಡಿ ಇರಬೇಕು. ಈಗ ನೀವು ಹೇಳ್ಬೋದು ಪ್ರೆಸೆಂಟೇಜ್ ಏನು ಕೊಟ್ಟೇ ಇಲ್ಲ, ನಾವು ಪ್ರೆಸೆಂಟೇಜ್ ಇಲ್ದೇನೆ ಮಾಡ್ಬೋದಲ್ವಾ ಪಾಸ್ಟ್ ಅಂಡ್ ಫ್ಯೂಚರ್ ತಗೊಂಡು ಅಂತ. ಸಿ 5 years ago ಫ್ರಮ್ ವೇರ್? ಯಾವಾಗಿಂದ 5 years ago? ಇವಾಗಿಂದ ತಾನೆ. ಸೊ ದಿಸ್ ಏಜ್, ದ ಮೊಮೆಂಟ್, ಆ ಏಜ್ ಏನಿದೆ ದಟ್ ಈಸ್ ಪ್ರೆಸೆಂಟ್ ಏಜ್, ಕರೆಕ್ಟ್? ಸೊ ಯಾರ್ಯಾರ್ದು ಏಜ್ ಇರೋದು ಈ ತರ ಟೇಬಲ್ ಮಾಡಬೇಕು. ನೂರಿ ಅಂಡ್ ಸೋನು ಇಬ್ರದ್ದು ಏಜ್ ಇದೆ. ಓಕೆ, ಸೊ ಈಗ ಸಪೋಸ್ ಈಗ ಪ್ರೆಸೆಂಟ್ ಏಜ್ ಡೈರೆಕ್ಟ್ ಆಗಿ ವೇರಿಯೇಬಲ್ಸ್ ನ ಅಸೈನ್ ಮಾಡ್ತೀನಿ. ನೂರಿ ಪ್ರೆಸೆಂಟ್ ಏಜ್ ನ ಎಕ್ಸ್ ಅಂತ ತಗೋತೀನಿ, ಸೋನು ಪ್ರೆಸೆಂಟ್ ಏಜ್ ನ ವೈ ಅಂತ ತಗೋತೀನಿ. ಓಕೆ, ಈಗ ಸಪೋಸ್ 5 years ಬ್ಯಾಕ್ ನಾನು ನೂರಿ ಏಜ್ ಏನು, ಸಪೋಸ್ ನೂರಿ ಏಜ್ ಒಂದು 10 years ಇದೆ ಅಂತ ಅನ್ಕೊಳ್ಳಿ. 5 years ಬಿಫೋರ್ ಏನಾಗುತ್ತೆ? 5 years ಆಗುತ್ತೆ. ಈಗ ನೂರಿ 10, ಸೋನು 20 ಅಂದ್ರೆ 5 years ಬಿಫೋರ್ ಅಂದ್ರೆ ನೂರಿಗೂ 5 years ಕಡಿಮೆ ಆಗುತ್ತೆ, ಸೋನುಗೂ 5 years ಕಡಿಮೆ ಆಗುತ್ತೆ. ಸೇಮ್ 10, 20 ಬದಲು ಇಲ್ಲಿ ಎಕ್ಸ್ ಅಂಡ್ ವೈ ಅಂತ ಇದೆ ಅಂತ ಅನ್ಕೊಳ್ಳಿ. ಸೊ 5 years ago ಅಂದ್ರೆ ನೂರಿ ಏಜ್ ಏನಾಗಬೇಕು? ನೂರಿ ಏಜ್ ಶುಡ್ ಬಿ ಎಕ್ಸ್, ಪ್ರೆಸೆಂಟ್ ಎಷ್ಟಿದೆಯೋ ಮೈನಸ್ 5. ಅದೇ ತರ ಸೋನು ಏಜ್ ಎಷ್ಟಾಗಬೇಕು? ಸೋನೂಸ್ ಏಜ್ ವಿಲ್ ಬಿ ವೈ ಮೈನಸ್ 5. ಓಕೆ, ಏನ್ ಹೇಳ್ತಿದ್ದಾರೆ ಈಗ? 5 years ago, ಫಸ್ಟ್ ಅದನ್ನ ಬರೆಯೋಣ. 5 years ago. ಓಕೆ, ಕಂಡೀಷನ್ ಏನಿರೋದು? ನೂರಿ ಈಸ್ 3 times, ಥ್ರೈಸ್ ಅಲ್ವಾ? 3 times as old as ಸೋನು, ಕರೆಕ್ಟಾ? ಈಗ ನೂರಿ 5 years ago ನೂರಿಸ್ ಏಜ್ ಏನಿದೆ? ನೂರಿಸ್ ಏಜ್ ಇಸ್ ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು ಥ್ರೈಸ್ ಅಂತ ಹೇಳ್ತಾ ಇದ್ದಾರೆ. ಥ್ರೈಸ್ 3 times, ಟ್ವೈಸ್ 2 times, ಅದೆಲ್ಲ ಒಂದೇ. ಸೊ 3 ಇಂಟು ಸೋನು ಏಜ್ ಏನಿದೆ? ಸೋನು ಏಜ್ ಇಸ್ ವೈ ಮೈನಸ್ 5. ಸೊ ನಮ್ಮ ಫಸ್ಟ್ ಕಂಡೀಷನ್ ಏನು ಬರುತ್ತೆ? ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು 3y ಮೈನಸ್ 15. ಸೊ ವೇರಿಯೇಬಲ್ಸ್ ಒಂದ್ ಕಡೆ, ಕಾನ್ಸ್ಟೆಂಟ್ಸ್ ಒಂದ್ ಕಡೆ. ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ ಟು ಮೈನಸ್ 5 ಈ ಕಡೆ ಹೋದ್ರೆ ಪ್ಲಸ್ 5 ಆಗುತ್ತೆ. ಮೈನಸ್ 15 ಪ್ಲಸ್ 5 ವಿಲ್ ಬಿ ಮೈನಸ್ 10. ದಿಸ್ ಇಸ್ ಆರ್ ಫಸ್ಟ್ ಕಂಡೀಷನ್. ಓಕೆ, ಮೂವಿಂಗ್ ಆನ್. ಸೆಕೆಂಡ್ ಕಂಡೀಷನ್ ಏನ್ ಕೊಟ್ಟಿದ್ದಾರೆ? ಸೆಕೆಂಡ್ ಕಂಡೀಷನ್ ದೇ ಆರ್ ಟೆಲಿಂಗ್ ದಟ್, ಅವ್ರು ಏನ್ ಹೇಳ್ತಿದ್ದಾರೆ ನಮ್ಗೆ? ಸೆಕೆಂಡ್ ಕಂಡೀಷನ್ ಕೊಟ್ಟಿರೋದು ಇಟ್ ಇಸ್ ವೆರಿ ಸಿಂಪಲ್ ಕಂಪೇರ್ ಟು ದ ಫಸ್ಟ್ ಕಂಡೀಷನ್. 10 years ಲೇಟರ್, ಈಗ ನನ್ನ ವಯಸ್ಸು 10 ಇದೆ, ನಿಮ್ ವಯಸ್ಸು 16 ಇದೆ ಅಂದ್ರೆ 10 years ಲೇಟರ್ ನಮ್ಮಿಬ್ರು ವಯಸ್ಸು ಎಷ್ಟಿರುತ್ತೆ? ನನಗೆ 20 ಆಗಿರುತ್ತೆ, ನಿಮಗೆ 26 ಆಗಿರುತ್ತೆ. ಸೊ ಬೋತ್ ಆಫ್ ದೆಮ್ ಶುಡ್ ಬಿ ಮೂವಿಂಗ್ ಆನ್, ಅಂದ್ರೆ 10 ವರ್ಷ ಇಬ್ರಿಗೂ ಜಾಸ್ತಿ ಆಗ್ಬೇಕು. ಸೊ ಸಪೋಸ್ ನನ್ನ ಏಜ್ ಎಕ್ಸ್ ಇದ್ರೆ ಅಥವಾ ನೂರಿ ಏಜ್ ಎಕ್ಸ್ ಇದ್ರೆ ಫ್ಯೂಚರ್ 10 years ಲೇಟರ್ ಏನಾಗುತ್ತೆ? ಎಕ್ಸ್ ಪ್ಲಸ್ 10 ಆಗುತ್ತೆ. ಸೋನುಗೆ ಏನಾಗುತ್ತೆ? ವೈ ಪ್ಲಸ್ 10 ಆಗುತ್ತೆ. ಸೊ ಸೇಮ್ ಈಗ ಸೆಕೆಂಡ್ ಕಂಡೀಷನ್ ನ ಮಾಡೋಣ. ಸೆಕೆಂಡ್ ಕಂಡೀಷನ್ ಏನ್ ಹೇಳ್ತಿದ್ದಾರೆ? 10 years ಲೇಟರ್. ಸೊ ಆಸ್ ಸೂನ್ ಆಸ್ ಐ ರೈಟ್ 10 years ಲೇಟರ್, ನಾನು ಫ್ಯೂಚರ್ ಅಲ್ಲಿ ಇರೋ ಕಾಲಮ್ ಅಲ್ಲಿ ಏನ್ ವ್ಯಾಲ್ಯೂಸ್ ಇದೆಯೋ ಅದನ್ನೇ ಕಾನ್ಸಂಟ್ರೇಟ್ ಮಾಡಬೇಕು. 5 years ago ಅಂದ್ರೆ 5 years ago ಪಾಸ್ಟ್ ಅಲ್ಲಿ ಏನಿದೆಯೋ ಅದನ್ನ ಮಾತ್ರ ತಗೊಂಡ್ವಿ, ಕರೆಕ್ಟಾ? ಇಲ್ಲಿ ಸೇಮ್ ಗೋಸ್ ವಿತ್ 10 years ಲೇಟರ್ ಆಲ್ಸೋ. ಸೊ 10 years ಲೇಟರ್ ಏನ್ ಹೇಳ್ತಾರೆ? ನೂರಿ ಈಸ್, ಓಕೆ, ನೂರಿ ಈಸ್ ಟ್ವೈಸ್ ಅಂತ ಹೇಳ್ತಾ ಇದಾರೆ, ಕರೆಕ್ಟಾ? ಸೊ ಟ್ವೈಸ್ ಆಸ್ ಓಲ್ಡ್ ಆಸ್ ಸೋನು, ಓಕೆ. 10 years ಲೇಟರ್ ನೂರಿ ಏಜ್ ಏನು? ನೂರಿಸ್ ಏಜ್ ಇಸ್ ಎಕ್ಸ್ ಪ್ಲಸ್ 10. ಈಸ್ ಅಂದ್ರೆ ಇಟ್ ಈಸ್ ಈಕ್ವಲ್ ಟು ಟ್ವೈಸ್ ಅಂದ್ರೆ 2 ಇಂಟು ವಾಟ್ ಈಸ್ ದ ಏಜ್ ಆಫ್ ಸೋನು? ಸೋನು ಇಸ್ ವೈ ಪ್ಲಸ್ 10. ಓಕೆ, ಸೊ ನಮ್ಮ ಕಂಡೀಷನ್ ಏನ್ ಬರುತ್ತೆ ಈಗ? ಎಕ್ಸ್ ಪ್ಲಸ್ 10 ಇಸ್ ಈಕ್ವಲ್ ಟು 2y ಪ್ಲಸ್ 10, 2y ಪ್ಲಸ್ 20 ಆಗುತ್ತೆ. 2 ಇಂಟು 10 ಇದೆ. ಸೊ ಕಂಡೀಷನ್ ಏನ್ ಸಿಗುತ್ತೆ ನಮ್ಗೆ? ಕಂಡೀಷನ್ ವಿಲ್ ಬಿ ಎಕ್ಸ್ ಮೈನಸ್ 2y is equal to 20 minus 10 will be 10. This is our second equation. Okay, ಈಗ ಕಂಟಿನ್ಯೂಯಿಂಗ್ ಇದೇ ಒಂದು ಈಕ್ವೇಷನ್ಸ್ ನ ಇಟ್ಕೊಂಡು ಈಗ ನಾವು ಸಾಲ್ವ್ ಮಾಡೋಣ. ಎಕ್ಸ್ ಮೈನಸ್ 3y is equal to minus 10, ಫಸ್ಟ್ ಕಂಡೀಷನ್. ಸೊ ಫಸ್ಟ್ ಕಂಡೀಷನ್ is x minus 3y is equal to minus 10.
ಸೆಕೆಂಡ್ ಕಂಡೀಷನ್ ಏನು, ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು 10. ಓಕೆ, ಈಗ ಅಬ್ಸರ್ವ್ ಮಾಡಿ ವಿಚ್ ಇಸ್ ಹ್ಯಾವಿಂಗ್ ಸೇಮ್ ಕೋಎಫಿಷಿಯಂಟ್ ಅಂತ. ಆನ್ ಅಬ್ಸರ್ವೇಷನ್ ಐ ವಿಲ್ ಫೈಂಡ್ ದಟ್ ಎಕ್ಸ್ ಇಸ್ ಹ್ಯಾವಿಂಗ್ ದ ಸೇಮ್ ಕೋಎಫಿಷಿಯಂಟ್ 1, ಬಟ್ ಎರಡು ಸೇಮ್ ಸೈನ್ ಇದೆ. ಸೊ ಐ ಜಸ್ಟ್ ಚೇಂಜ್ ದ ಸೈನ್. ಇಲ್ಲಿ ಮೈನಸ್ ಮಾಡ್ತೀನಿ, ಇಲ್ಲಿ ಮೈನಸ್ ಇದೆ ಸೊ ಪ್ಲಸ್ ಮಾಡ್ತೀನಿ, ಇಲ್ಲಿ ಪ್ಲಸ್ ಇದೆ ಸೊ ಮೈನಸ್ ಮಾಡ್ತೀನಿ. ಸೊ ಆನ್ ಕ್ಯಾನ್ಸಲೇಷನ್ ಏನ್ ಸಿಗುತ್ತೆ, ಎಕ್ಸ್ ಮೈನಸ್ ಎಕ್ಸ್ ವಿಲ್ ಕ್ಯಾನ್ಸಲ್, ಮೈನಸ್ 3 ಪ್ಲಸ್ 2 ವಿಲ್ ಬಿ ಮೈನಸ್ ವೈ is equal to minus 20. Minus and minus I will cancel. So y is equal to 20. ನಂಗೆ ಯಾರ ಏಜ್ ಗೊತ್ತಾಯ್ತು, ಸೋನೂಸ್ ಏಜ್ ಗೊತ್ತಾಯ್ತು. ಈಗ ಸೋನು ಏಜ್ ನ ಯಾವ್ದಾರ ಒಂದು ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟಿಂಗ್ y is equal to 20. ಯಾವ ಇಕ್ವೇಶನ್ ಅಲ್ಲಿ ಹಾಕ್ಲಿ, ಇನ್ ಇಕ್ವೇಶನ್ 2 ಹಾಕ್ಲಾ, ಇನ್ ಇಕ್ವೇಶನ್ 2 ಏನ್ ಸಿಗುತ್ತೆ, x minus 2 into 20 is equal to 10. ಸೊ x ವ್ಯಾಲ್ಯೂ ಏನಾಗುತ್ತೆ, x minus 40 is equal to 10. ಸೊ ಎಕ್ಸ್ ವ್ಯಾಲ್ಯೂ ಬೇಕಂದ್ರೆ ಮೈನಸ್ 40 ಶಿಫ್ಟ್ ಮಾಡಬೇಕು, ವಿಚ್ ಇಸ್ ನಥಿಂಗ್ ಬಟ್ 50. ಸೊ ನೂರೀಸ್ ಏಜ್ ಇಸ್ 50 ಅಂಡ್ ಸೋನೂಸ್ ಏಜ್ ಇಸ್ 20 ಇಯರ್ಸ್ ಓಲ್ಡ್. ಇಲ್ಲಿಗೆ ನಮ್ಮ ಸೆಕೆಂಡ್ ಪ್ರಾಬ್ಲಮ್ ಮುಗಿಯುತ್ತೆ. ಥರ್ಡ್ ಸಬ್ ಕ್ವೆಶನ್ ಈ ತರ ಇದೆ, ದ ಸಮ್ ಆಫ್ ಡಿಜಿಟ್ಸ್ ಆಫ್ ಅ 2 digit ನಂಬರ್ ಇಸ್ 9. ಆಲ್ಸೋ 9 times this number is twice the number obtained by reversing the order of the digits. Find the number. Okay. ಇದರಲ್ಲಿ ತುಂಬಾ ಕಾಂಪ್ಲೆಕ್ಸಿಟೀಸ್ ಇದೆ. ಸೊ ಫಸ್ಟ್ ನಾವು ಸೆಂಟೆನ್ಸ್ ಬೈ ಸೆಂಟೆನ್ಸ್ ಅನಲೈಸ್ ಮಾಡೋಣ. ಆಫ್ಟರ್ ದಟ್ ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದ ಸಮ್ ಆಫ್ ಡಿಜಿಟ್ಸ್ ಆಫ್ ಅ 2 digit ನಂಬರ್. ನಮ್ ಎಲ್ರಿಗೂ ಗೊತ್ತಿದೆ 2 digit ನಂಬರ್ ಹೇಗ್ ಕಾಣುತ್ತೆ ಅಂತ. 2 digits ಅಂದ್ರೆ ಫಸ್ಟ್ ಇಟ್ ವಿಲ್ ಬಿ ಹ್ಯಾವಿಂಗ್ ಯೂನಿಟ್ಸ್ ಪ್ಲೇಸ್ ಅಂಡ್ ಇಟ್ ವಿಲ್ ಬಿ ಹ್ಯಾವಿಂಗ್ ಟೆನ್ಸ್ ಪ್ಲೇಸ್. ಇದು ಎರಡೂ ಇರೋ ನಂಬರ್ಸ್ ನ ನಾವು 2 digit ನಂಬರ್ ಅಂತ ಕರಿತೀವಿ. ಕರೆಕ್ಟಾ? ಈಗ ಏನ್ ಹೇಳ್ತಿದ್ದಾರೆ, ಸಮ್ ಆಫ್ ಡಿಜಿಟ್ಸ್. ಸೊ ಇಲ್ಲೊಂದು ಡಿಜಿಟ್ ಫಿಲ್ ಆಗಬೇಕು, ಇಲ್ಲೊಂದು ಡಿಜಿಟ್ ಫಿಲ್ ಆಗಬೇಕು, ಯೂನಿಟ್ಸ್ ಪ್ಲೇಸ್ ಅಲ್ಲಿ ಒಂದು ಡಿಜಿಟ್ ಫಿಲ್ ಆಗಬೇಕು, ಟೆನ್ಸ್ ಪ್ಲೇಸ್ ಅಲ್ಲಿ ಒಂದು ಡಿಜಿಟ್ ಫಿಲ್ ಆಗಬೇಕು. ನಾನೇನ್ ಮಾಡ್ತೀನಿ, ಟೆನ್ಸ್ ಡಿಜಿಟ್ ಪ್ಲೇಸ್ ಅಲ್ಲಿ ನಾನು ಎಕ್ಸ್ ಅಂತ ಬರಿತೀನಿ. ಸೊ ದಟ್ ಈಸ್ ದ ಡಿಜಿಟ್ ವಿಚ್ ಇಸ್ ಗೋಯಿಂಗ್ ಟು ಬಿ ಫಿಲ್ಡ್ ಇನ್ ಟೆನ್ಸ್ ಪ್ಲೇಸ್. ವೈ ಈಸ್ ದ ಡಿಜಿಟ್ ವಿಚ್ ಇಸ್ ಗೋಯಿಂಗ್ ಟು ಬಿ ಫಿಲ್ಡ್ ಇನ್ ಯೂನಿಟ್ಸ್ ಪ್ಲೇಸ್. ಓಕೆ, ಸೊ ಡಿಜಿಟ್ಸ್ ಯಾವ್ದು ಯಾವ್ದು ಇವಾಗ, ಮೈ ಡಿಜಿಟ್ಸ್ ಆರ್ ಎಕ್ಸ್ ಅಂಡ್ ವೈ. ಸೊ ಅದನ್ನ ಬರಿಬೇಕು. ಲೆಟ್ ಎಕ್ಸ್ ಅಂಡ್ ವೈ ಬಿ ದ ಡಿಜಿಟ್ಸ್. ಓಕೆ, ಡನ್. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಫಸ್ಟ್ ಸೆಂಟೆನ್ಸ್ ಇವಾಗ ಕರೆಕ್ಟ್ ಆಗೋದಣ. ಸಮ್ ಆಫ್ ಡಿಜಿಟ್ಸ್ ಆಫ್ ಅ 2 digit ನಂಬರ್ ಇಸ್ 9. 2 digit ನಂಬರ್ ಅಲ್ಲಿ ನಾವು ಡಿಜಿಟ್ಸ್ ಯಾವುದು, ವಿ ಟುಕ್ ದ ಡಿಜಿಟ್ಸ್ ಆಸ್ ಎಕ್ಸ್ ಅಂಡ್ ವೈ. ಸಮ್ ಆಫ್ ದೆಮ್, ಸಮ್ ಅಂದ್ರೆ ಏನರ್ಥ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 9 ಅಂತ ಅರ್ಥ. ಸೊ ಐ ವಿಲ್ ಪುಟ್ ಅ ಬಾಕ್ಸ್ ಫಾರ್ ದಿಸ್. ಸೊ ದಿಸ್ ಇಸ್ ಮೈ ಫಸ್ಟ್ ಈಕ್ವೇಶನ್. ಓಕೆ, ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಸೆಕೆಂಡ್ ಕಂಡೀಷನ್, 9 times ದಿಸ್ ನಂಬರ್. ಯಾವ ನಂಬರು? ಓಕೆ, ಸೊ ಫಸ್ಟ್ ಇವಾಗ ನಾವು ಡಿಜಿಟ್ಸ್ ನ ಅಪ್ಲೈ ಮಾಡಿದೀವಿ. ಓಕೆ, ಸೊ ನಂಬರ್ ಏನಾಗುತ್ತೆ, ಇಲ್ಲಿ ನಂಬರ್ ಇಲ್ಲಿ ಬರಿತೀನಿ. ಆ ಡಿಜಿಟ್ ಇರೋ ನಂಬರ್ ಏನಾಗುತ್ತೆ, ಸಿಂಪಲ್. ಈಗ ನಾನು ನಂಬರ್ ನ 23 ಅಂತ ತಗೊಂಡ್ರೆ ದಿಸ್ ಇಸ್ ನಥಿಂಗ್ ಬಟ್ 2 is there in tens place, 3 is there in units place. 23 ಹೆಂಗಾಗುತ್ತೆ, 2 into 10 plus 3 into 1. ಕರೆಕ್ಟಾ? ಈಗ ಸಪೋಸ್ 2 ಜಾಗದಲ್ಲಿ ಎಕ್ಸ್ ಇದೆ, 3 ಜಾಗದಲ್ಲಿ ವೈ ಇದೆ ಅಂದ್ರೆ ಏನಾಗುತ್ತೆ, ದ ನಂಬರ್ ಇಸ್ ನಥಿಂಗ್ ಬಟ್ ಎಕ್ಸ್ ಇಂಟು 10. ಕರೆಕ್ಟಾ? ಸೊ ಅದನ್ನ 10x ಅಂತ ಬರಿತೀನಿ, ಪ್ಲಸ್ ವೈ ಇಂಟು 1 ಅದನ್ನ ವೈ ಅಂತ ಬರಿತೀನಿ. ಓಕೆ, ಮೂವಿಂಗ್ ಆನ್. ಇವಾಗ ನೋಡಿ ಸೆಂಟೆನ್ಸ್ ವಿಲ್ ಬಿ ಕರೆಕ್ಟ್. 9 times ದಿಸ್ ನಂಬರ್. ಅವ್ರು ಕೇಳ್ತಾರೆ ಡಿಜಿಟ್ಸ್ ಬಗ್ಗೆ ಅಲ್ಲ, ದೇ ಆರ್ ಆಸ್ಕಿಂಗ್ ಅಬೌಟ್ ನಂಬರ್. ಸೊ ನಮ್ ನಂಬರ್ ಯಾವ್ದಾಗುತ್ತೆ ಇವಾಗ, ನಂಬರ್ ಈಸ್ ವೆರಿ ಸಿಂಪಲ್. ನಾವಿಲ್ಲಿ ಏನ್ ಬರದ್ವೋ ದಿಸ್ ಇಸ್ ಆರ್ ನಂಬರ್. ಓಕೆ, 9 times ದಿಸ್ ನಂಬರ್. ಸೊ 9 ಟೈಮ್ಸ್ ಅಂದ್ರೆ ಇಂಟು ಆಗುತ್ತೆ. 9 times ದಿಸ್ ನಂಬರ್ 10x ಪ್ಲಸ್ ವೈ. ಓಕೆ, ಈಸ್ ಟ್ವೈಸ್ ಅಂತ ಇದೆ. ಸೊ 2 into ನಂಬರ್ obtained by reversing the order of the digit. ಓಕೆ, ಈಗ ನೋಡಿ ಟೆನ್ಸ್ ಪ್ಲೇಸ್ ಅಲ್ಲಿ ಎಕ್ಸ್ ಇದೆ, ಯೂನಿಟ್ಸ್ ಪ್ಲೇಸ್ ಅಲ್ಲಿ ವೈ ಇದೆ. ಕರೆಕ್ಟಾ? ಸೊ ಟೆನ್ಸ್ ಪ್ಲೇಸ್ ಅಲ್ಲಿ ಎಕ್ಸ್ ಇದೆ, ಯೂನಿಟ್ಸ್ ಪ್ಲೇಸ್ ಅಲ್ಲಿ ವೈ ಇದೆ. ಅವ್ರು ಹೇಳ್ತಿರೋದೇನಿಲ್ಲಿ, ರಿವರ್ಸಿಂಗ್ ದ ಆರ್ಡರ್ ಆಫ್ ದ ಡಿಜಿಟ್ಸ್. ಆರ್ಡರ್ ನ ರಿವರ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ರಿವರ್ಸ್ ಮಾಡಿದ್ಮೇಲೆ ಏನಾಗುತ್ತೆ, ಟೆನ್ಸ್ ಪ್ಲೇಸ್ ಅಲ್ಲಿ ವೈ ಬರುತ್ತೆ, ಯೂನಿಟ್ಸ್ ಪ್ಲೇಸ್ ಅಲ್ಲಿ ಎಕ್ಸ್ ಬರುತ್ತೆ. ಸೊ ನಮಗ್ ನಂಬರ್ ಸಿಗೋ ನಂಬರ್ ಯಾವುದು, ನಂಬರ್ ಏನ್ ಸಿಗುತ್ತೆ, ಇಟ್ ಇಸ್ ಸಿಂಪಲ್. ಇಲ್ಲಿ ಹೆಂಗ್ ಸಿಕ್ತು, 10x ಹೆಂಗ್ ಸಿಕ್ತು, ಟೆನ್ಸ್ ಪ್ಲೇಸ್ ಅಲ್ಲಿ ಏನಿತ್ತು ಇಂಟು 10 ಮಾಡಿದ್ವಿ. ಕರೆಕ್ಟ್? ಸೊ ಟೆನ್ಸ್ ಪ್ಲೇಸ್ ಅಲ್ಲಿ ಇವಾಗ ವೈ ಇದೆ. ಸೊ ವೈ ಇಂಟು 10 ಇಸ್ ನಥಿಂಗ್ ಬಟ್ 10y ಪ್ಲಸ್ ಎಕ್ಸ್ ಇಂಟು 1 ಇಟ್ ಇಸ್ ನಥಿಂಗ್ ಬಟ್ ಎಕ್ಸ್. ಸೊ ಈಗ ಕಂಡೀಷನ್ ಓದಿ, 9 times ದಿಸ್ ನಂಬರ್, ಅದು ಕರೆಕ್ಟ್ ಆಗಿತ್ತು, ಇಸ್ ಟ್ವೈಸ್ ದ ನಂಬರ್ obtained by reversing the order of the digits. ಸೊ ಇಲ್ಲಿ ರಿವರ್ಸ್ ಆದಾಗ ಏನ್ ಬರುತ್ತೆ, ಆರ್ಡರ್ ನ ರಿವರ್ಸ್ ಮಾಡಿದಾಗ 10 into y ಪ್ಲಸ್ ಎಕ್ಸ್ ಅಂತ ಬರುತ್ತೆ. ಓಕೆ, ಸೊ ಇದನ್ನ ಮಲ್ಟಿಪ್ಲೈ ಮಾಡಿ ನೋಡೋಣ ಏನ್ ಬರುತ್ತೆ. 9 into 10 ಇದೆ. ಕರೆಕ್ಟಾ? ಸೊ 9 into 10 ನ 90x ಅಂತ ಬರಿತೀನಿ, ಪ್ಲಸ್ 9y ಇಸ್ ಈಕ್ವಲ್ ಟು 20y ಪ್ಲಸ್ ಎಕ್ಸ್. ವೇರಿಯೇಬಲ್ಸ್ ಎಲ್ಲ ಒಂದ್ ಕಡೆ ಇಡ್ತೀನಿ. ಸೊ ಅವಾಗ ಏನ್ ಸಿಗುತ್ತೆ ನಮ್ಗೆ, 90x
minus x plus 9y minus 20y is equal to 0 ಅಂತ ಬರುತ್ತೆ. ಸೊ 90x minus x ಏನಾಗುತ್ತಿದು 90x minus ಇದು 2 ಅಲ್ವಾ 2x ಇದು ಸಾರಿ 90x minus 2x this will be 88x ಓಕೆ ಇದು 9y minus 20y it will be minus 11y is equal to 0. ಎರಡರಲ್ಲೂ ನನಗೆ 11 ಕಾಮನ್ ಕಾಣಿಸ್ತಿದೆ ಸೊ 11 ಕಾಮನ್ ತೆಗೆದ್ರೆ ಇಲ್ಲೇನಾಗುತ್ತೆ 8x minus y is equal to 0 ಆಗುತ್ತೆ ಸೊ 11 ನಾನು ಆ ಕಡೆ ಶಿಫ್ಟ್ ಮಾಡಿದ್ರೆ ಐ ವಿಲ್ ಬಿ ಜಸ್ಟ್ ಲೆಫ್ಟ್ ವಿತ್ 8x minus y is equal to 0. So this is the simplified version of my second condition. Okay, next first ಏನ್ ಕಂಡೀಷನ್ ಇರೋದು x plus y is equal to 9 ಅದನ್ನ ಬರ್ಕೋತೀನಿ ಫಸ್ಟ್ x plus y is equal to 9 ಸೆಕೆಂಡ್ ಕಂಡೀಷನ್ ಏನ್ ಬಂತು ನಂಗೆ 8x minus y is equal to 0 8x minus y is equal to 0 8x minus y is equal to 0 plus y minus y and coefficients are also same so y variable choose ಮಾಡಿ ಅದನ್ನ ಕ್ಯಾನ್ಸಲ್ ಮಾಡ್ತೀನಿ ಏನು ಇಲ್ಲ ಅಂದ್ರೆ ಎರಡು ಅಡಿಷನ್ ಸೊ 9x is equal to 9 ಅಂತ ಬರುತ್ತೆ ಸೊ x ವ್ಯಾಲ್ಯೂ ಏನಾಗುತ್ತೆ 9 divided by 9 it is nothing but 1. ಈಗ substituting the value put x is equal to 1 in equation number ಯಾವ್ದ್ರಲ್ಲಿ ಹಾಕೋಣ equation number 1 ನಲ್ಲಿ ಹಾಕೋಣ ಬಿಕಾಸ್ ಅದಿನ್ನ ಸಿಂಪಲ್ ಆಗಿದೆ ಸೊ ಏನಾಗುತ್ತೆ 1 plus y is equal to 9 ಅಂತ ಬರಿತೀನಿ ಸೊ y ವ್ಯಾಲ್ಯೂ ಏನಾಗುತ್ತೆ y is nothing but 8 ಸೊ x ಆಮೇಲೆ y ಎರಡು ವ್ಯಾಲ್ಯೂ ಸಿಕ್ಕಿದೆ ಬಟ್ ನಮಗೆ ಬೇಕಾಗಿರೋದೇನು ವಿ ಆರ್ ಆಸ್ಕಿಂಗ್ ದ ನಂಬರ್ ಕರೆಕ್ಟಾ ಸೊ therefore required number is equal to 10 into 1 plus 8 ಕರೆಕ್ಟಾ ಸೊ required number is ಏನ್ ಬರುತ್ತೆ 10 plus 8 which is nothing but 18 ಇದನ್ನ ರಿವರ್ಸ್ ಮಾಡಿದ್ರೆ ಆನ್ ರಿವರ್ಸ್ ಮಾಡಿದ್ರೆ ಏನ್ ಬರುತ್ತೆ ರಿವರ್ಸಿಂಗ್ ಏನ್ ಬರುತ್ತೆ ನಂಬರು ವಿಲ್ ಗೆಟ್ ಇಟ್ ಆಸ್ 81 ಸೊ 18 is the number which we were trying to find. Fourth sub question ಈ ತರ ಇದೆ Meena went to a bank to withdraw rupees 2000. She asked the cashier to give her rupees 50 and rupees 100 notes only. Meena got rupees 25 notes in all. Find how many notes of rupees 50 and rupees 100 she received. ಓಕೆ ಈ ಕ್ವಶನ್ ಅಲ್ಲಿ ತುಂಬಾ ಒಂದು ಫಾರ್ಮಾಲಿಟೀಸ್ ಇನ್ಕ್ಲೂಡ್ ಆಗಿದೆ ಫಸ್ಟ್ ಒನ್ ಬೈ ಒನ್ ಸೆಂಟೆನ್ಸ್ ಅರ್ಥ ಮಾಡ್ಕೊಳ್ಳೋಣ ಓಕೆ ಸಿಂಪಲ್ ಫಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಮೀನಾಗೆ 2000 rupees ಬೇಕಿತ್ತು ಓಕೆ ಸೊ ಫಸ್ಟ್ ಅಮೌಂಟ್ ಎಷ್ಟಿದೆ ಅಮೌಂಟ್ ಶಿ ವಾಂಟೆಡ್ ವಾಸ್ 2000 rupees. ಶಿ ಆಸ್ಕ್ಡ್ ದ ಕ್ಯಾಶಿಯರ್ ಟು ಗಿವ್ rupees 50 and 100 notes only. ಓಕೆ ಸೊ ಇವಾಗ ನೋಟ್ ಬಗ್ಗೆ ಮಾತಾಡ್ತಿದೀವಿ ನೋಟ್ನೇ ಬರಿತೀನಿ ಸೊ ದಟ್ ನಮ್ಗಿನ್ನ ನೀಟಾಗಿ ಅರ್ಥ ಆಗುತ್ತೆ ಓಕೆ 50 rupee ನೋಟ್ ಅಂಡ್ 100 rupee ನೋಟ್ ಓಕೆ ಈಗ ಮೀನಾ ಗಾಟ್ 25 ನೋಟ್ಸ್ ಇನ್ ಆಲ್ ಅಂದ್ರೆ ಈ 50 rupee ನೋಟ್ಸ್ ನಂಬರ್ ಆಫ್ ನೋಟ್ಸ್ ಎಷ್ಟು ಬಂತೋ ಆಮೇಲೆ 100 rupee ನೋಟ್ಸ್ ಎಷ್ಟು ಬಂತೋ ಎರಡು ಸೇರಿ 25 ನೋಟ್ಸ್ ಇತ್ತು ಟೋಟಲ್ ಆಗಿ ಸೊ ದಟ್ ಈಸ್ ಸಮಥಿಂಗ್ ಲೈಕ್ ಅ ಕಂಡೀಷನ್ ದೇ ಹ್ಯಾವ್ ಗಿವನ್ ಕರೆಕ್ಟ್ ಸೊ ಆ ಕಂಡೀಷನ್ ಹೆಂಗ್ ಬರೆಯೋದು ನಾವು ಸಿಂಪಲ್ ನಾನು ಆ ನೋಟ್ ಏನಿದೆಯೋ ಅದನ್ನ ಎಕ್ಸ್ ಅಂತ ತಗೋತೀನಿ 100 rupee ನೋಟ್ನ ವೈ ಅಂತ ತಗೋತೀನಿ ಓಕೆ ಸೊ ಕಂಡೀಷನ್ ಏನಾಗುತ್ತೆ ಇವಾಗ ಸೊ ನಂಬರ್ ಆಫ್ ನೋಟ್ಸ್ ಅಲ್ವಾ ನಂಬರ್ ಆಫ್ ನೋಟ್ಸ್ ಎಕ್ಸ್ ಇದೆ ಅಂತ ಅನ್ಕೊಳ್ಳೋಣ 50 rupee ನೋಟ್ದು ನಂಬರ್ ಆಫ್ ನೋಟ್ಸ್ ವೈ ಇದೆ ಅಂತ ಅನ್ಕೊಳ್ಳೋಣ 100 rupee ನೋಟ್ ಎರಡು ಸೇರಿ ಎಷ್ಟಿರಬೇಕು ಇಟ್ ಶುಡ್ ಬಿ 25 ಸೊ ದಿಸ್ ಇಸ್ ಆರ್ ಫಸ್ಟ್ ಕಂಡೀಷನ್ ಓಕೆ ನಂಬರ್ ಆಫ್ ನೋಟ್ಸ್ ನ ಎಕ್ಸ್ ಅಂತ ತಗೊಂಡಿದ್ದೀನಿ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಮೌಂಟ್ ಬೇಕಿದ್ರೆ 2000 ಕರೆಕ್ಟಾ ಸೊ ಈಗ 50 rupee ನೋಟ್ಸ್ ಜೊತೆಗೆ ಎಷ್ಟಿತ್ತೋ 1 2 3 ಎಷ್ಟು ಬೇಕಾರ ಇರ್ಬೋದು ಬಟ್ ನಂಬರ್ ಆಫ್ ನೋಟ್ಸ್ ಎಷ್ಟಿದೆಯೋ ಓಕೆ ಅದು 50 rupees ಜೊತೆದೆ ಅಂತ ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಇಫ್ ಯು ರಿಮೆಂಬರ್ ನಾವು ಬ್ಯಾಂಕ್ ಅಲ್ಲೆಲ್ಲ ನಾವು BR ರಿಸಿಪ್ಟ್ ಅನ್ನ ತಗೋಬೇಕಾದ್ರೆ ಈ ತರ ಇರುತ್ತೆ ಇಂಟು ಸಮಥಿಂಗ್ ಗಿವ್ ಮಿ ದ ಟೋಟಲ್ 50 rupees ಎಷ್ಟು ತಗೊಂಡೆ 100 rupees ಎಷ್ಟು ತಗೊಂಡೆ ಅಂತ ನಾವು ಬರಿತೀವಿ ಕರೆಕ್ಟ್ ಸೊ ದಿಸ್ ಕಾಲಮ್ ಇಸ್ ನಥಿಂಗ್ ಬಟ್ ಹೌ ಮೆನಿ ನೋಟ್ಸ್ ಆರ್ ದೇರ್ 1 note 2 note 3 notes ಆ ತರ ಬರೀರುತ್ತೆ ಸೊ ಇಲ್ಲಿ ನಾವು ಎಕ್ಸ್ ವ್ಯಾಲ್ಯೂ ತಗೊಂಡಿದೀವಿ ಸೊ ಎಕ್ಸ್ ನಂಬರ್ ಆಫ್ ನೋಟ್ಸ್ ಶುಡ್ ಬಿ ಮಲ್ಟಿಪ್ಲೈಡ್ ವಿತ್ 50 to know how much rupees I got with respect to that 50 rupees note. Similar 100 rupee notes ಎಷ್ಟಿದೆ ನಂಬರ್ ಆಫ್ ನೋಟ್ಸ್ ವೈ ಇದೆ ಸೊ ನಂಬರ್ ಆಫ್ ನೋಟ್ಸ್ ಜೊತೆಗೆ ನಾನು 100 ನ ಮಲ್ಟಿಪ್ಲೈ ಮಾಡಿದ್ರೇನೆ ನನಗೆ ಟೋಟಲ್ ಆಗಿ 100 rupee ನೋಟ್ಸ್ ಇದ್ದಾಗ ಎಷ್ಟು ವ್ಯಾಲ್ಯೂ ಬಂತು ಅಂತ ಗೊತ್ತಾಗುತ್ತೆ ಕರೆಕ್ಟ್ ಸೊ ಇದು ಎರಡು ಸೇರಿ ಎಷ್ಟು ಬರಬೇಕಿತ್ತು 50 rupee ನೋಟ್ಸ್ ಅಂಡ್ 100 rupee ನೋಟ್ ಟುಗೆದರ್ ಎಷ್ಟಿರಬೇಕಿತ್ತು ಇಟ್ ಶುಡ್ ಬಿ 2000 rupees. ಸೊ ಫಸ್ಟ್ ಕಂಡೀಷನ್ ವಾಸ್ ಬೇಸ್ಡ್ ಆನ್ number of notes and the second condition was based on amount ಎಷ್ಟಾಗುತ್ತೆ
ಸೊ ನೋಟ್ ಎಣಿಸುವಾಗ 50 rupees ಇಷ್ಟು ಎಕ್ಸ್ ಇತ್ತು, 100 rupees ವೈ ಇತ್ತು. ನೋಟ್ ಜೊತೆಗೆ ವ್ಯಾಲ್ಯೂ ಎಷ್ಟು ಟೋಟಲ್ ಎಲ್ಲ ಸೇರಿ 2000 ಇರಬೇಕಿದೆ. ಸೊ 50 ಮಲ್ಟಿಪ್ಲೈಡ್ ವಿತ್ ನಂಬರ್ ಆಫ್ ನೋಟ್ಸ್, 100 ಮಲ್ಟಿಪ್ಲೈಡ್ ವಿತ್ ನಂಬರ್ ಆಫ್ ನೋಟ್ಸ್. ಓಕೆ, ಸೊ ದಿಸ್ ಇಸ್ ಆರ್ ಸೆಕೆಂಡ್ ಕಂಡೀಷನ್. ಓಕೆ, ಎರಡು ಕಂಡೀಷನ್ ಸಿಕ್ಕಿದೆ ನಮಗೆ. ಸೊ ದಿಸ್ ಇಸ್ ಆರ್ ಸೆಕೆಂಡ್ ಕಂಡೀಷನ್. ಈಗ ಎರಡನ್ನು ಸಾಲ್ವ್ ಮಾಡೋಣ. ಏನಿದೆ ಇವಾಗ, ಒಂದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 25 ಅಂತಿದೆ, ಇನ್ನೊಂದು 50x ಪ್ಲಸ್ 100y ಇಸ್ ಈಕ್ವಲ್ ಟು 2000 ಅಂತ ಇದೆ. ಓಕೆ, ಬೆಟರ್ ಈ ಸೆಕೆಂಡ್ ಇಕ್ವೇಶನ್ ಇನ್ನ ರೆಡ್ಯೂಸ್ ಮಾಡೋಣ. ಎಲ್ಲದರಲ್ಲೂ 50 ಕಾಮನ್ ತಗೊಂಡ್ರೆ ಈ ಇಕ್ವೇಶನ್ ಅಲ್ಲಿ ನೋಡಿ, ಇಲ್ಲಿ 50 ಇದೆ, 100 ಇದೆ, 2000 ಇದೆ. 50 ಕಾಮನ್ ತೆಗಿಬಹುದು. ಸೊ 50 ಕಾಮನ್ ತಗೊಂಡ್ರೆ ಎಕ್ಸ್ ಆಗುತ್ತೆ, ಪ್ಲಸ್ 100y ಇದೆ. ಸೊ 50 ಆಲ್ರೆಡಿ ಆಚೆ ಇರೋದ್ರಿಂದ 2 ಬರುತ್ತೆ, 2y ಇಸ್ ಈಕ್ವಲ್ ಟು 2000 ಏನಾಗುತ್ತೆ, 2000 ವಿಲ್ ಬಿ ನಥಿಂಗ್ ಬಟ್ ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 2000. ಹಿಂಗೆ ಇರ್ಲಿ ಅದು. ಓಕೆ, ಈಗ ಈ 50ನ ನಾನು ಶಿಫ್ಟ್ ಮಾಡ್ತೀನಿ. ಸೊ ಏನಾಗುತ್ತೆ ಅವಾಗ, ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 2000 ಡಿವೈಡೆಡ್ ಬೈ 50. ನಾನು ಇದನ್ನ ಮಾಡ್ತಿರೋ ಸಿಂಪ್ಲಿಫೈ ಮಾಡಕ್ಕಷ್ಟೇ, ಸಿಂಪಲ್ ವ್ಯಾಲ್ಯೂಸ್ ಬರಲಿ ಅಂತ. 5 1s 5 4s 0 ಇದೆ, 0. ಸೊ ನಮ್ಮ ಸೆಕೆಂಡ್ ಕಂಡೀಷನ್ ಹೆಂಗ್ ಮಾಡಿಫೈ ಆಯ್ತು, ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 40. ಸೊ ಫಸ್ಟ್ ಕಂಡೀಷನ್ ವಾಸ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 25. ದಿಸ್ ವಾಸ್ ಬೇಸ್ಡ್ ಆನ್ ದ ನಂಬರ್ ಆಫ್ ನೋಟ್ಸ್. ಸೆಕೆಂಡ್ ಕಂಡೀಷನ್ ಏನ್ ಬಂತು, ಎಕ್ಸ್ ಪ್ಲಸ್ 2y ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 40. ಈಗ ಯಾವ್ದೋ ಒಂದು ಸೇಮ್ ಇದೆ ಅಲ್ವಾ ಕೋಎಫಿಷಿಯಂಟ್, ಎಕ್ಸ್ ಕೋಎಫಿಷಿಯಂಟ್ ಸೇಮ್ ಇದೆ. ಸೊ ಇದನ್ನ ಮೈನಸ್ ಮಾಡ್ತೀನಿ, ಇದನ್ನು ಮೈನಸ್ ಮಾಡ್ತೀನಿ, ಇದನ್ನು ಮೈನಸ್ ಮಾಡ್ತೀನಿ. ಸೊ ಏನಾಗುತ್ತೆ ಅವಾಗ, ಎಕ್ಸ್ ಮೈನಸ್ ಎಕ್ಸ್, ಎಕ್ಸ್ ವಿಲ್ ಬಿ ಎಲಿಮಿನೇಟೆಡ್. ಮೈನಸ್ ವೈ ಪ್ಲಸ್ ವೈ ವಿಲ್ ಬಿ ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ 40 ಪ್ಲಸ್ 25 ಮೈನಸ್ 15. ಎರಡೂ ನಾನು ಎರಡೂ ಕಡೆ ನೆಗೆಟಿವ್ ನ ಪಾಸಿಟಿವ್ ಮಾಡಿದಾಗ y 15 ಬರುತ್ತೆ. ದೇರ್ ಫೋರ್ ದ ನಂಬರ್ ಆಫ್ 100 ರೂಪಿ ನೋಟ್, 100 ರೂಪಿ ನೋಟ್ಸ್ ಎಷ್ಟು ಬಂತು, 100 ರೂಪಿ ನೋಟ್ ವಾಸ್ 15. ಸೊ 100 ರೂಪಿ ನೋಟ್ 15 ಅಂದ್ರೆ ಎರಡು ಸೇರಿ 25 ಇತ್ತು. ಸೊ ನಂಬರ್ ಆಫ್ 50 rupees ನೋಟ್ಸ್ ಎಷ್ಟು ಬರಬೇಕು, ಆಬ್ವಿಯಸ್ಲಿ ಇಟ್ ಶುಡ್ ಬಿ 10. ಓನ್ಲಿ ದೆನ್ ವಿಲ್ ಬಿ ಗೆಟಿಂಗ್. ಅಂಡ್ ಇದು ಸಬ್ಸ್ಟಿಟ್ಯೂಟ್ ಮಾಡಿದ್ರು ಇದೇ ಆನ್ಸರ್ ಸಿಗುತ್ತೆ ನಿಮಗೆ. ಸೊ x is equal to 10 and y is equal to 15. ಇಲ್ಲಿಗೆ ನಮ್ಮ ಫೋರ್ತ್ ಕ್ವೆಶ್ಚನ್ ಮುಗಿಯುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, the last question of exercise 3.3 is like this. A lending library has a fixed charge for 3 days and an additional charge for each day thereafter. Sarita paid rupees 27 for a book kept for 7 days, while Susie paid rupees 21 for the book she kept for 5 days. Find the fixed charge and charge for each extra day. ಓಕೆ, ಬೆಟರ್ ಇದ್ರದ್ದು ಕ್ವೆಶನ್ ಅಲ್ಲಿ ಏನು ಅನ್ನೋನ್ ಇದೆಯೋ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಆಫ್ಟರ್ ದಟ್ ವಿ ಕ್ಯಾನ್ ಅಸೈನ್ ದ ವೇರಿಯಬಲ್ಸ್ ಅಂಡ್ ದೆನ್ ಸಿ ವಾಟ್ ಆಲ್ ಆರ್ ದೇರ್. ಓಕೆ, ಸಿಂಪಲ್. ಎರಡು ಅನ್ನೋನ್ ಇದೆ, ಒಂದು ಫಿಕ್ಸ್ಡ್ ಚಾರ್ಜ್, ಇನ್ನೊಂದು ಯಾವುದು, ಚಾರ್ಜ್ ಫಾರ್ ಈಚ್ ಎಕ್ಸ್ಟ್ರಾ ಡೇ. ಓಕೆ, ಫಿಕ್ಸ್ ಚಾರ್ಜ್ ನ ನಾನು ಈಸಿಯಾಗಿ ಇಲ್ಲೇ ಅಸೈನ್ ಮಾಡ್ಬಿಡ್ತೀನಿ ಎಕ್ಸ್ ಅಂತ, ಬಿಕಾಸ್ ದಟ್ ಇಸ್ ಒನ್ ಆಫ್ ದ ಅನ್ನೋನ್ ವಿಚ್ ವಿ ಹ್ಯಾವ್ ಟು ಫೈಂಡ್. ಅಂಡ್ ಪ್ರತಿ ಕ್ವೆಶನ್ ಅಲ್ಲೂ ನೀವು ನೋಡಿದ್ರೆ ಎಕ್ಸ್ ಅಂಡ್ ವೈ ವ್ಯಾಲ್ಯೂಸ್ ನಾವು ಫೈಂಡ್ ಮಾಡಿರೋದು. ಚಾರ್ಜ್ ಪ್ರತಿ ಡೇ ಏನ್ ಎಕ್ಸ್ಟ್ರಾ ಚಾರ್ಜ್ ಇದೆಯೋ ಅದನ್ನ ವೈ ಅಂತ ಕರಿತೀವಿ. ಓಕೆ, ಈಗ ಏನ್ ಹೇಳ್ತಿದೆ ಫಸ್ಟ್ ಸೆಂಟೆನ್ಸ್ ನೋಡಿ, ಲೆಂಡಿಂಗ್ ಲೈಬ್ರರಿ ಹ್ಯಾಸ್ ಅ ಫಿಕ್ಸ್ ಚಾರ್ಜ್ ಫಾರ್ 3 days. ಓಕೆ, ಡನ್. 3 days ಫಿಕ್ಸ್ ಚಾರ್ಜ್, ಅಡಿಷನಲ್ ಚಾರ್ಜ್ ಫಾರ್ ಈಚ್ ಡೇ ದೇರ್ ಆಫ್ಟರ್. ಡನ್. ಸಾರಿತಾ ಪೇಡ್ rupees 27. ಈಗ ಸಾರಿತಾದ್ ಮಾತಾಡ್ತಾ ಇದೀವಿ. ಓಕೆ, ಸಾರಿತಾ ಎಷ್ಟು ರೂಪಾಯಿ ಪೇ ಮಾಡಿದ್ಲು, ಶಿ ಪೇಡ್ rupees 27 ಅಂಡ್ ಶಿ ಕೆಪ್ಟ್ ದ ಬುಕ್ ಫಾರ್ 7 days. ಈಗ ಅರ್ಥ ಮಾಡ್ಕೊಳ್ಳಿ, ಫಸ್ಟ್ 3 days ಫಿಕ್ಸ್. ಓಕೆ, ಸೊ 3 days ಫಿಕ್ಸ್ ಅಂತ ಬರಿತೀನಿ. ಓಕೆ, ಸೊ ಇದನ್ನ ಏನ್ ಮಾಡ್ತೀನಿ, 3 days ಫಿಕ್ಸ್ಡ್, ಇದು ಫಿಕ್ಸ್ಡ್ ಪ್ಲಸ್ ಮಿಕ್ಕಿರೋದು ಎಷ್ಟು ದಿನ, ಮಿಕ್ಕಿರೋದು 4 days, ಅದಕ್ಕೆ ಅವಳು ಎಕ್ಸ್ಟ್ರಾ ಕಟ್ಬೇಕು. ಕರೆಕ್ಟಾ? ಸೊ ಟೋಟಲ್ ಅಮೌಂಟ್ ಏನ್ ಬರುತ್ತೆ, 3 ದಿನ ಫಿಕ್ಸ್ಡ್ ನಾನು ಏನಂತ ತಗೊಂಡೆ, ಎಕ್ಸ್ ಅಂತ ತಗೊಂಡೆ. ಸೊ 3x ಪ್ಲಸ್ 4 days ಎಕ್ಸ್ಟ್ರಾ ಆಯ್ತು, 4y ಎಷ್ಟು ಬರ್ಬೇಕು ನನಗೆ, 27 rupees ಬರಬೇಕು. ದಿಸ್ ಇಸ್ ಮೈ ಫಸ್ಟ್ ಕಂಡೀಷನ್. ತುಂಬಾ ಸಿಂಪಲ್ ಆಗಿದೆ, ಅರ್ಥ ಆಯ್ತಲ್ವಾ? ವೇರಿಯಬಲ್ ಅಸೈನ್ ಮಾಡಿದ ತಕ್ಷಣ ಈಸಿ ಆಗೋಯ್ತು. ನೆಕ್ಸ್ಟ್ ಏನು, ಸೂಸಿ ಪೇಡ್ rupees 21 ಫಾರ್ ದ ಬುಕ್. ಸೊ ಸೂಸಿ ಎಷ್ಟು ಪೇ ಮಾಡಿದ್ಲು, rupees 21. ಸೂಸಿ ಪೇಡ್ rupees 21 ಫಾರ್ ದ ಬುಕ್. ಎಷ್ಟು ದಿನ ಇಟ್ಟಿದ್ಲು ಅವಳು, 5 days ಇಟ್ಟಿದ್ಲು. ಸೊ ಆ 5 ನ ತಿರ್ಗಾ ನಾವು ಬೈಫರ್ಕೇಟ್ ಮಾಡಬೇಕು. ಹೇಗೆ ಬೈಫರ್ಕೇಟ್ ಮಾಡಬೇಕು, ವಿ ಶುಡ್ ಬೈಫರ್ಕೇಟ್ ಇಟ್ ಆಸ್ 3 ಫಿಕ್ಸ್ಡ್ ಡೇಸ್. ಯಾಕಂದ್ರೆ ನೀವು ಕೊಡೋ ಕಾಸು 3 ದಿನಕ್ಕೆ ಫಿಕ್ಸ್, ಆಮೇಲೆ ಎಕ್ಸ್ಟ್ರಾ ಆಗುತ್ತೆ. ಓಕೆ, ಪ್ಲಸ್ ಟೋಟಲ್ ನಂಬರ್ ಆಫ್ ಡೇಸ್ 5 ಇದ್ದಿದ್ದು, ಸೊ 3 ಆಲ್ರೆಡಿ ಫಿಕ್ಸ್ ಆಗೋಗಿದೆ, 2 days ಎಕ್ಸ್ಟ್ರಾ ಪೇ ಮಾಡ್ಬೇಕಷ್ಟೇ. ಓಕೆ, ಇದು ಈಸಿ, ಎಲ್ರಿಗೂ ಮಾಡಕ್ ಬರುತ್ತೆ. ಫಿಕ್ಸ್ಡ್ ಅಂದ್ರೆ ಯಾವ್ದು, ನಾವು ವೇರಿಯಬಲ್ ಅಸೈನ್ ಮಾಡಿದ್ದು ಎಕ್ಸ್ ನ, ಪ್ಲಸ್ 2 ಇಂಟು ಎಕ್ಸ್ಟ್ರಾ ಏನು ವೈ. ಸೊ 3x ಪ್ಲಸ್ 2y ಎಷ್ಟು ಅಮೌಂಟ್ ಅಂತ ಹೇಳುತ್ತೆ. ಸೊ ಅಮೌಂಟ್ ಶಿ ಪೇಡ್ ವಾಸ್ 21. ಸೊ ದಿಸ್ ಇಸ್ ಮೈ ಸೆಕೆಂಡ್ ಕಂಡೀಷನ್. ಓಕೆ,
ಈಗ ಎರಡೂ ಕಂಡೀಷನ್ ತಿರ್ಗಾ ಬರ್ಕೊಂಡು we'll eliminate, we'll see what we can eliminate. First condition was 3x plus 4y is equal to 3x plus 4y is equal to 27. Next ಅದೇ ತರ ಏನ್ ಬಂತು 3x plus 2y is equal to 21 ಅಂತ ಬಂತು. I can see that the very coefficient of x is same, so ಇದಕ್ಕೆ ಮೈನಸ್ ಮಾಡ್ತೀನಿ, ಇದನ್ನ ಮೈನಸ್ ಮಾಡ್ತೀನಿ, ಇದನ್ನು ಮೈನಸ್ ಮಾಡ್ತೀನಿ. On minusing 3x will get cancelled. 4y minus 2y is nothing but 2y. 27 minus 21 is nothing but 6. So y value ಏನಾಗುತ್ತೆ, y is nothing but 6 divided by 2, y value 3 ಬಂತು. Okay, substitute this. Substitute y is equal to 3. Substituting y is equal to 3 in any one of the equation 2 ಅಲ್ಲಿ ಮಾಡೋಣ. ಸೊ ಅವಾಗ ಏನಾಗುತ್ತೆ 3x plus 2 into 3 is equal to 21 ಆಗುತ್ತೆ. ಸೊ 3x plus 6 is equal to 21. ಸೊ 6 ನ ಕಡೆ ಶಿಫ್ಟ್ ಮಾಡಿದ್ರೆ 21 minus 6 ಆಗುತ್ತೆ. 3x is nothing but 15. ಸೊ x value ಏನಾಗುತ್ತೆ, x is nothing but 15 divided by 3. ಸೊ x value is 5 rupees. Therefore last ಅಲ್ಲಿ ಬರಿಬೇಕು. Therefore the fixed charge was rupees 5 and the extra charge per day was rupees 3. ಇಲ್ಲಿಗೆ ನಿಮ್ಮ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಚಾಪ್ಟರ್ ಕಂಪ್ಲೀಟ್ ಆಗಿ ಮುಗ್ದಿದೆ. ಇದೇ ತರ ಪ್ರತಿಯೊಂದು ಚಾಪ್ಟರ್ಗೂ NCERT ಯ ಡೀಟೇಲ್ ಎಕ್ಸರ್ಸೈಸ್ ಎಕ್ಸ್ಪ್ಲನೇಷನ್ ಮಾಡ್ತೀವಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ಇದನ್ನ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.